ಅಪ್ಪಾಜಿ ನಮಸ್ತೆ. ನಮಸ್ತೆ. ನೀವಿಬ್ಬರು ಇವತ್ತು ಹೆಂಗ್ ಕಾಣ್ತಾ ಇದ್ದೀರಾ ಅಂದ್ರೆ ಕ್ಯಾಮ್ರಾ ಮುಂದೆ ನಮ್ಗೆ ಡಾಕ್ಟರ್ ರಾಜ್ಕುಮಾರ್ ಭಾರತಮ್ಮ ಅವ್ರನ್ನ ನೋಡೋ ತರ ಅಷ್ಟು ಆನಂದ ಆಗ್ತಾ ಇದೆ. ಥ್ಯಾಂಕ್ ಯು ಅಮ್ಮ. ನೀವು ಕ್ಯಾಮ್ರಾ ಮುಂದೆ, ನಮ್ಮ ಕ್ಯಾಮ್ರಾ ಮುಂದೆ ನೀವು ಕುತ್ಕೊಂಡಿದ್ದು ನಮ್ಮ ಸೌಭಾಗ್ಯ. ಅಪ್ಪಾಜಿ, ಇನ್ನ ನಿಮ್ಗೆ ಪ್ರಶ್ನೆ ಕೇಳೋದಾದ್ರೆ, ಈ ಹಿಂದೆ ಸಾಕಷ್ಟು ಇಂಟರ್ವ್ಯೂಗಳು ಮಾಡ್ಬಿಟ್ಟಿದ್ದಾರೆ. ನೀವು ಅನ್ಕೊಂಬೋದು ಬೈಕೊಳ್ತೀರಾ ಏನೋ ಗೊತ್ತಿಲ್ಲ, ಆದ್ರೂ ಕೂಡ ಪ್ರೀತಿಯಿಂದ ನಮ್ಮನ್ನ ಇಂಟರ್ವ್ಯೂ ಕೇಳಿದ ತಕ್ಷಣ ಅಮ್ಮವ್ರು ಬನ್ನಿ ಅಂತ ಹೇಳಿದ್ರು, ನಾವು ಕೂಡ ಒಪ್ಕೊಂಡ್ವಿ. ಅಪ್ಪಾಜಿ, ಇತ್ತೀಚೆಗಷ್ಟೇ ದ್ವಾರಕೀಶ್ ಸರ್ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಅಣ್ಣವ್ರು ನೆನಪಾಗ್ತಾರೆ. ಅಣ್ಣವರು ಮತ್ತೆ ದ್ವಾರಕೀಶ್ ಅವರ ಸಂಬಂಧ ಹೇಗಿತ್ತು ಅಪ್ಪಾಜಿ, ಹೇಳ್ಬೋದಾ? ಅವರು ಮೇರ್ ಮುತ್ತಣ್ಣದಿಂದ ಏನು ಬಹಳ ಅದ್ಭುತವಾಗಿ ಅವರು ಎಲ್ಲಾ ಕುಳ ದ್ವಾರಕೀಶ್ ಅಂತ ಅನ್ನೋರು. ಅವ್ರದ್ದು ಅಷ್ಟೇ ಅವ್ರ ಪ್ರತಿಭೆ ಹಿಮಾಲಯ. ಅಷ್ಟು ಅದ್ಭುತವಾಗಿ ಕೊಟ್ಟಂತ ಪಾತ್ರಗಳನ್ನ ನಯ ವಿನಯ ಭಯ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಅವರು 85 ವರ್ಷದವರೆಗೂ ಬದುಕಿದ್ರಲ್ಲ, ಇಟ್ಸ್ ಎ ಗ್ರೇಟ್, ಏನು ಅದ್ಭುತವಾದ ಒಂದು ಶಕ್ತಿ. ಹಾಗಾಗಿ ನಾವು ಅವರೆಲ್ಲೇ ಕರೆದು ಇವತ್ತು ನಮಗೆ ಶ್ರುತಿ ನನಗೆ ಅವ್ರು ಕರೆದು ಕೊಟ್ಟಂಥ ಪಾತ್ರ. ತಮಿಳಲ್ಲಿ ಪುದು ವಸಂತಂ ಅಂತ ಬಂತು, ನಮ್ಮ ಸಿದ್ಧಲಿಂಗಯ್ಯನವರು ಮಗ ಮುರಳಿ ಮಾಡಿದ, ಅದನ್ನು ಕನ್ನಡದ ಶ್ರುತಿ ಅಂತ ನಮ್ಮ ಶ್ರುತಿಯವರೇ ಎಮ್ಮೆ ಹಚ್ಚುವಾಗ ಗಿರಿಜಾ ಅಂತ ಹೇಳ್ತಾ ಇದ್ರು. ಏನೋ ಒಂದು ಆನಂದ, ಈ ಸಮಯ ಆನಂದಮಯ ಅಲ್ವಾ? ಒಂದು ಅದ್ಭುತವಾದ ಒಂದು ಶಕ್ತಿ. ನಾವಿನ್ನು ಬೆಳೀತಾ ಇದ್ದೀವಿ, ಕಲಿತಾ ಇದ್ದೀವಿ. ಮರಕ್ಕಿಂತ ಮರ ದೊಡ್ಡದು ಅಂತಾರಲ್ಲ, ಅದು ಸತ್ಯನೇ. ಅದು ಇವತ್ತು ಪುನೀತ್ ಒಂದು ಅವನು ಮಾಡಿದ ಚಿತ್ರದಲ್ಲೆಲ್ಲ ನಾನಿದ್ದೆ. ನನ್ನ ಕರ್ಸ್ಗಳನ್ನು ಪಾರ್ವತಕ್ಕವ್ರಿಗೆ ಹೇಳಿ ಕೃಷ್ಣ ಬೇಕು ಅಂತ ಬೆಟ್ಟದ ಸಮಯದಿಂದ ಹಾಗೆ ಇವೆಲ್ಲ ಒಂದು ಅದೃಷ್ಟ ಅದರಿಷ್ಟ, ನಮ್ಮಿಷ್ಟ ಅದೃಷ್ಟ ಅದರಿಷ್ಟ. ಎಂತ ಮಾತಪ್ಪಾಜಿ, ಏನಿದು ಅಂತ ನಮ್ಗೆ ಸಡನ್ಲಿ ಅರ್ಥ ಆಗ್ಲಿಲ್ಲ. ಅದೃಷ್ಟ ಅದರ ಇಷ್ಟ, ಅದು ಒಟ್ಟಾರೆ ಅದೃಷ್ಟ ಅದರಿಷ್ಟ. ನಮ್ಮಿಷ್ಟ ಆಗಿದ್ರೆ ನಾವು ಕುಬೇರರಾಗ್ಬಿಡ್ತೀವಿ, ನಮ್ಮಿಷ್ಟ. ಹಾಗಾಗಿ ಇದರಿಂದ ಒಂದೊಂದು ವಿಷಯಗಳನ್ನ ಕಲಿತಾ ಇದ್ದೀನಿ, ಬೆಳೀತಾ ಇದ್ದೀನಿ. ಆದರೂ ನನಗೆ ಗಾಡ್ ಫಾದರ್ ಅಂದರೆ ನನ್ನ ಶ್ರೀಮತಿ ಅವರು ಹೇಳ್ತಾರೆ, ಒಂದು ಸ್ವಲ್ಪ ನಿಧಾನವಾಗಿ ಮಾತಾಡಿ, ನಿಧಾನವಾಗಿ ಇದು ಮಾಡಿ, ಹೀಗೆ ಅಂತ ಹೇಳ್ತಿದ್ದಾರೆ. ಅದನ್ನ ನೋಡ್ಕೊಂಡು ಕಲ್ತ್ಕೊಂಡು ಮಾತಾಡ್ತಾರೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.